ಮತ್ತಿ ಇದು ಹೆಂಗೆ ಒಂಥರ ಫುಲ್ ಸ್ಪೈಸಿ ಇದೆ, ಬಟ್ ಇದು ತಳೆನ ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟು ಸಿಕ್ಕಾಪಟ್ಟೆ ಶೋಲ್ಡರ್ ಎಲ್ಲ ಪೈನು, ಅದಿಲ್ಲದೆ ಫುಲ್ ನಿದ್ದೆ ಬೇರೆ ಬರ್ತಿತ್ತು. ಇಲ್ಲ ಚೆನ್ನೈಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ದೆ, ಬಟ್ ಅಲ್ಲಿಗೆ ಹೋದ್ರೆ ಹೋಗ್ಬಿಟ್ಟು ವೇಲೂರು ಅಂತ ಹೇಳಿ ಸೇಮ್ ಅಲ್ಲಿಂದ ನಮ್ಮ ಮನೆಗೆ ಒಂದು 25 ಕಿಲೋಮೀಟರ್ ಬರುತ್ತೆ ಅಷ್ಟೇ. ಸರಿ ಅಲ್ಲಿ ಹೋಗ್ಬಿಟ್ಟು ಫುಲ್ ಟಯರ್ಡಲ್ಲಿ ವೇಲೂರು ಬಸ್ ಸ್ಟ್ಯಾಂಡಲ್ಲಿ ಮಾಡ್ಕೊಬಿಟ್ಟೆ. ಮತ್ತೆ ಅಲ್ಲಿ ಬಂದು ಪೊಲೀಸ್ ಅವನು ಎಬ್ಸಿ ಏನಕ್ಕೆ ಇಲ್ಲಿದೆ ಅಂತ ಕೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಮತ್ತೆ ಹೇಳ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದೇನೆಂದ್ರೆ ನಮ್ಮ ಮನೇಲಿ ಬಂದ್ಬಿಟ್ಟು ಕ್ಲೀನ್ ಪಕ್ಕದ ಮನೇಲಿ ಕೊಟ್ಟೋಗಿರ್ತೀವಿ. ಅದೇ ಪಕ್ಕದ ಮನೆ ನಮ್ಮ ಚಿಕ್ಕಪ್ಪ ಅವ್ರು ಇರ್ತಾರೆ, ಅಲ್ಲಿ ಕೊಟ್ಟೋಗಿರ್ತೀವಿ. ಬಟ್ ಅಲ್ಲಿ ಬಂದು ತಗೊಂಡು ಮತ್ತೆ ರಾತ್ರಿ ಬರೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ 5:30, 6 o'clock ಏನಾಯಿತು. ವೇಲೂರಿಗೆ ಬರೋಷ್ಟೊತ್ತಿಗೆ ಅಲ್ಲಿ ಬಂದು 1 hour ನಿದ್ದೆ ಮಾಡಿಬಿಟ್ಟೆ. ಮತ್ತು ಅಲ್ಲಿಂದ ಮನೆಗೆ ಬಂದು ಮತ್ತೆ ಹಂಗೆ ಒಂದು ಮಲ್ಕೊಬಿಟ್ಟೆ. ಟೈಮ್ ಎಷ್ಟಂತನೂ ಗೊತ್ತಾಗ್ಬಿಟ್ಟೆ. ಅದೇ ಟೈಮ್ 2 o'clock ಆಗ್ತಿದೆ. ಈಗ ಎದ್ದೊಳಿ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಮತ್ತೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಏರಿಯಾ ಕಡೆ ಬಂದ್ಬಿಟ್ಟು ನಮ್ಮೂರಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ. ಬಿರಿಯಾನಿ ಕಬಾಬ್ ಸೂಪರ್ ಆಗಿರುತ್ತೆ. ಆದಷ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಬಿರಿಯಾನಿ ಮತ್ತೆ ಕಬಾಬ್ ತಗೊಬಂದು ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು. ಈಗ ಈ ಕಡೆ ಹಾಕಿದ್ರೆ ನೋಡಿ ಫುಲ್ ಕಬ್ಬು, ಇದೇ ತರಾನೇ ಈ ಕಡೆನೂ ಹಾಕಿದ್ರು ಮುಂಚೆ. ಈಗ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅವರು, ಈ ಕಡೆ ಜಾಸ್ತಿ ಅವರು ತೀರೋ ಹೋಗ್ಬಿಟ್ರು. ನಾನಂತೂ ಜಾಸ್ತಿ ಏನ್ ಬರೋದಿಲ್ಲ ಈ ಕಡೆ, ಬಟ್ ಇದ್ರೇನೆ ಈಗ ಯಾವಾಗ ಮನೆ ಕಟ್ಟಾಯ್ತೋ ಅವಾಗಿಂದ ತಿಂಗ್ಳಿ ಒನ್ಸ್, ಅದು ಮಂತ್ಲಿ ಒನ್ಸ್ ಆಗಿ ಬಂದ್ಬಿಡ್ತೀನಿ ಇಲ್ಲಿಗೆ. ಅದು ನಮ್ ಡಾಕ್ಟರ್ ನಾವು ಹೋಗ್ಬಿಟ್ರೆ ಇನ್ನ ಫ್ರೀ ಆಗ್ಬಿಡ್ತೀನಿ. ಬಟ್ ಈಗ ಬಂದಿರೋದು ಲೋನ್ಲಿನೆಸ್. ಬಟ್ ಲೋನ್ಲಿನೆಸ್ ಸ್ವಲ್ಪ ಹೋಗ್ತಾ ಇದೆ, ಬಟ್ ಆದಷ್ಟು ಒಬ್ಬನೇ ಇದ್ರೆ ಎಲ್ಲ ಹೋಗ್ಬಿಡುತ್ತೆ. ಅದು ಎಷ್ಟು ದೊಡ್ಡ ಕೆರೆ. ನಮ್ಮ ಮನೆಗೆ ಬಂದ್ರಿ. ನಮ್ಗೆ ಡೈನಿಂಗ್ ಟೇಬಲ್ ಇದೆ ಇಲ್ಲೇ ಇರಲಿ. ಈವ್ನಿಂಗ್ ಬೇರೆ ಲೆಮನ್ ಟೀ ಮಾಡಬೇಕು. ಲೆಮನ್ ಟೀ ಮಾಡ್ಕೊಂಡು ಕುಡಿಬೇಕು. ಅಷ್ಟೇ. ಇನ್ನೊಂದೇನಂದ್ರೆ ಈ ಟೈಮ್ಗೆ ಯಾರು ಬರಲ್ಲ, ಬಟ್ ಬರ್ದೇ ಇರೋದು ನನಗೂ ಎಲ್ಲ ಸುಮ್ಮನೆ ಬಂದು ತಲೆ ತಿಂತಾ ಇರ್ತಾರೆ ಅಷ್ಟೇ. ಓಕೆ, ಅಷ್ಟೇ. ಟಿವಿ ಹಾಕೋಣ. 25 rupees, 40 rupees. ಇದು ಬಂದು 50 rupees. 40 rupees ಚಿಕನ್ನು, ಸರಿ ಕುಸ್ಕಾ ಮತ್ತೆ ಎಗ್ಗು. ಬಟ್ ಬಿರಿಯಾನಿ ಖಾಲಿ ಐತಂತೆ. ಈಗ ನಾವು ದಿಸ್ ಇಸ್ ಮೈ ಲಂಚ್. ಫಸ್ಟ್ ಚಿಕನ್ ಸ್ವಲ್ಪ ತಗೋಬೇಕು. ಚಿಕನ್ ಮತ್ತೆ ಚಿಕನ್, ಮೀನು,
ರೈತ. Enjoy. ನೋಡಿದು ಮತ್ತಿ ಇದು ಹೆಂಗೆ ಒಂಥರ ಫುಲ್ ಸ್ಪೈಸಿ ಇದೆ, ಬಟ್ ಇದು ತಲೆನ ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಇರೋ ಮುಳ್ಳು ಎಲ್ಲ ಬಂದು ಏನಾಗಿರುತ್ತೆ ಅಂದ್ರೆ ಫುಲ್ಲು ಏನೋ ಕಬಾಬ್ ತರ ಫುಲ್ ಫ್ರೈ ಆಗ್ಬಿಟ್ಟಿರುತ್ತೆ. ಇದರ ಮುಳ್ಳು ಏನ್ ಕಾಣಿಸಲ್ಲ. ಬಟ್ ನೀವು ಮತ್ತಿ ತಿನ್ಬೇಕಾದ್ರೆ ಚೆನ್ನಾಗಿ ಅದನ್ನ ಬಾಯಲ್ಲೇ ಇದ್ ಮಾಡ್ಕೊಂಡು ಮತ್ತೆ ನುಂಗ್ಬೇಕು. ಆಗ ನೀವು ಬಾಯಲ್ಲಿ ಚೆನ್ನಾಗಿ ನೀವು ಅದನ್ನ ಬಂದು ಇದ್ ಮಾಡಿಲ್ಲ ಅಂದ್ರೆ ಅದನ್ನ ಒಳಗಡೆ ಚುಚ್ಕೊಳ್ಳುತ್ತೆ. ಆದಷ್ಟು ಚೆನ್ನಾಗಿ ಇದನ್ನ ಬಾಯಿಗೆ ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸಲ್ಲಿ ಹಾಕಿ ಹೊಡೆದಂಗೆ ಕ್ಲೀನಾಗಿ ತಿನ್ಕೊಳ್ಳಿ ಅವಾಗ. ಬಟ್ ಖಾರ ಇದೆ, ಜಸ್ಟ್ ಬರೀ 40 rupees ಅಷ್ಟು ಕೊಟ್ಟಿದ್ದಾರೆ. ಚಿಕನ್ ಬರೀ 25 rupees. ನಮ್ಮೂರಲ್ಲಿ ನೋಡಿ ಫುಲ್ಲು ರೇಟ್ ಕಡಿಮೆ, ಬಟ್ ಅಲ್ಲಿ ಬೆಂಗಳೂರು ಚೆನ್ನೈಗೆ ಹೋದ್ರೆ ರೇಟ್ ಜಾಸ್ತಿ. ಬಿರಿಯಾನಿಗೆ ಬ್ರಿಂಜಾಲ್ ಗ್ರೇವಿ, ಫುಲ್ ಮಿಕ್ಸ್, ಸ್ವಲ್ಪ ಆನಿಯನ್, ಸೇಮ್ ಫಿಶ್, ಎಗ್ಗು ಮತ್ತೆ ಎಗ್ಗಲ್ಲಿರೋ ಯೆಲ್ಲೋ ಕಲರ್, ಇದ್ರ ಜೊತೆ ಚಿಕನ್ ಪಕೋಡ, ಇದೆಲ್ಲ ಸೇರಿ ಈ ಊಟಕ್ಕೆ ಎಷ್ಟು ದೂರ ಅಲ್ಲ, ಇಲ್ಲಿಂದ ಒಂದು 500 ಕಿಲೋಮೀಟರ್ ಆರಾಮಾಗಿ ಹೋಗಿ ಕೂತ್ಕೊಂಡು ತಿನ್ಬೋದು. ಅಷ್ಟು ಸೂಪರ್ ಆಗಿದೆ. ಆದಷ್ಟು ಈವ್ನಿಂಗ್ ಟೈಮ್ ಬಂದು ಇಲ್ಲಿ ವೇಲೂರಲ್ಲಿ ಅಲೆ ಫೋರ್ಟ್ ಇದೆ, ಅಲ್ಲಿ ಬಂದು ಇನ್ನೂ ಸೂಪರ್ ಆಗಿ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಸೇಮ್ ಚಿಕನ್ಗೆ ಮತ್ತೆ ಇಡಿಯಪ್ಪಮ್ ಅಂತೇಳಿ ಕೊಡ್ತಾರೆ, ಮತ್ತೆ ಫಿಶ್ ಕಬಾಬ್ ಕೊಡ್ತಾರೆ, ಅಲ್ಟಿಮೇಟ್ ಇರುತ್ತೆ. ಮತ್ತೆ ಇಲ್ಲೂ ನಿಮ್ಗೆ ಚಿಕನ್ ಸೂಪ್ ಸಿಗುತ್ತೆ, ಅದನ್ನ ಹೆಂಗಿರುತ್ತೆ ಅಂದ್ರೆ ಹೇಳಕ್ಕಾಗಲ್ಲ, ಬಾಯಲ್ಲಿ ಹಂಗೆ ಜಲ್ ಬರ್ಬೇಕು, ಹಂಗ್ ಸೂಪರ್ ಆಗಿರುತ್ತೆ, ಟೇಸ್ಟ್ ಇರುತ್ತೆ. ಈವ್ನಿಂಗ್ಗೆ ಅಲ್ಲಿಗೆ ಹೋಗೋಣ. ಹಲೋ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಇಲ್ಲ ಈಗ ಆಲ್ರೆಡಿ 6 o'clock ಆಗ್ತಿದೆ, ಅಷ್ಟೊತ್ತು ಇವಾಗಲೇ ಫುಲ್ ಕತ್ಲಾಗ್ಬಿಟ್ಟಿದೆ. ಮೇ ಬಿ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದೇನಂದ್ರೆ ಬೆಂಗಳೂರಿಗಿಂತ ಇನ್ನ ಇಲ್ಲಿ ತುಂಬಾ ಚಳಿ ಜಾಸ್ತಿ ಇದೆ. ಇವಾಗಲೇ ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ. ಏನಿಲ್ಲ, ನಾನೇ ಮನೇಲಿ ಲೆಮನ್ ಟೀ ಮಾಡ್ಕೊಂಡೆ.
ಅದು ಈ ಕ್ಲೈಮೇಟ್ ಅದಕ್ಕೂ ಸ್ವಲ್ಪ ಸೂಪರ್ ಆಗಿದೆ. ಈ ಟೈಮ್ ನೋಡಿ ಹೆಂಗಿದೆ ನೋಡ್ರೆ, ಎಷ್ಟು ದೊಡ್ಡ ಗ್ರೌಂಡ್. ಹೇಳಿ ನಮ್ಮ ಮನೆ ಟೆರೇಸ್ ಇದು. ಇದರಿಂದ ನೋಡ್ರೆ ಇನ್ನೂ ಸ್ವಲ್ಪ ಕ್ಲೀನ್ ಆಗಿ ಕಾಣುತ್ತೆ. ಬಟ್ ಜನ ಯಾರು ಇರಲ್ಲ, ಒಬ್ನೇ ಇರ್ತಿರಲ್ಲ, ಅದರಿಂದ. ನೋಡಿ ಎಲ್ಲ ಫಾರೆಸ್ಟ್ ಒಳಗಡೆ ಇರೋ ತರ ಇದೆಯಲ್ಲ, ಬಟ್ ನಮ್ಮ ಮನೆ ಹಿಂದ್ಗಡೆ ಹಂಗೆ ಇರೋದು. ಬಟ್ ಇಲ್ಲೊಂದು ಕೆರೆ ಒಂದಿದೆ, ಅಲ್ಲಿ ಹೋದ್ರೆ ಈ ಟೈಮ್ ಸಿಕ್ಕಾಪಟ್ಟೆ ಫಿಶ್ ಇರುತ್ತೆ, ಹಿಡ್ಕೊಂಡ್ ಬರ್ಬೋದು. ನಮ್ಗೆ ಈ ರೇಷನ್ ಇದೆಲ್ಲ ಹಾಕಿದ್ರೆ ಇಲ್ಲೊಂದು ಮನೆ ಕಾಣುತ್ತಿದೆಯಲ್ವಾ, ಇಲ್ಲಿ ರೇಷನ್ ಹಾಕ್ತಾರೆ, ಇಲ್ಲಿಂದ ತಗೊಂಡು ಮನೆಗೆ ಬರ್ತೀನಿ. ಜಸ್ಟ್ ಒಂದು 20 to 30 ಮೀಟರ್ ಅಷ್ಟೇ. ಕ್ಲೈಮೇಟ್ ನೋಡಿದ್ರೆ ಹೆಂಗಿದೆ, ಬಟ್ ಫೇಸ್ ಅಷ್ಟು ರಿವೀಲ್ ಆಗ್ತಾ ಇಲ್ಲ ಅನ್ಕೊಂತೀನಿ. ಬಟ್ ಇದ್ರೂ ಓಕೆ, ಸಾಕು, ಇಷ್ಟ ಅದು ರಿವೀಲ್ ಆಗಂತ ಹೇಳ್ಬಿಟ್ಟು. ಯಾರು ಒಬ್ಬನೇ ಮನೇಲಿ ಇರ್ತೀನಲ್ಲ, ನಿದ್ದೆ ಬರುತ್ತೆ, ಫೋನ್ ನೋಡ್ತೀನಿ, ಗೇಮ್ ಆಡ್ತೀನಿ, ಬಟ್ ಜಸ್ಟ್ ತಿನ್ಕೊಂಡು ಹಂಗೆ ಸುಮ್ಮನೆ ಮಲ್ಕೊಬಿಡ್ತಾ ಇದ್ದೀನಿ ಅಷ್ಟೇ. ಬಟ್ ಇಲ್ಲೂ ಮಲ್ಕೋಬಹುದು, ಬಟ್ ರಾತ್ರಿ ಟೈಮಲ್ಲಿ ಮಲ್ಗಕ್ಕಾಗಲ್ಲ. ಏನಿದ್ರು ಅಲ್ಲಿ ಫೀಲ್ ಒಂದು ಬೇರೆ ಫೀಲ್ ಇರುತ್ತೆ, ಅದೊಂಥರ ಚೆನ್ನಾಗಿ ಫೀಲ್ ಇರುತ್ತೆ.